ಪ್ರೀತಿಯ ವಿದ್ಯಾರ್ಥಿ ಬಳಗಕ್ಕೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವಿಷಯದ ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ಕಂಟಿನ್ಯೂ ಪಾರ್ಟಾಗಿ ನಾವು ಅಧ್ಯಾಯಗಳು ನೆತ್ತರ ಕೊಡುಗೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದಿರ್ತಕ್ಕಂತಹ ನೆತ್ತರ ಕೊಡುಗೆ ಅಧ್ಯಾಯದ ಸಂಪೂರ್ಣ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ಅವಧಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರಿ ಅಥವಾ ವಿಸಿಟ್ ಕೊಡ್ತಿದ್ರಿ ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲಲ್ಲಿ ಎಜುಕೇಷನ್ಗೆ ಸಂಬಂಧಿಸಿದಂತಹ ಡಿಗ್ರಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಕ್ಲಾಸ್ಗಳು ನಿಮಗೆ ಪರೀಕ್ಷೆ ದೃಷ್ಟಿಯಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ನಾವು ರೆಡಿ ಮಾಡಿರ್ತೇವೆ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಪ್ರಾರಂಭ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದರೆ, ಆನಂದ ಕಂದ ಎಂಬ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾದವರು ಬೆಟಗೇರಿ ಕೃಷ್ಣ ಶರ್ಮರು. ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ 16 ಏಪ್ರಿಲ್ 1900 ಜನಿಸಿದರು. ತಂದೆ ಶ್ರೀನಿವಾಸರಾಯರು, ತಾಯಿ ರಾಧಾಬಾಯಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಟಗೇರಿಯಲ್ಲಿ ಮುಗಿಸಿ ನಂತರ ಬೆಳಗಾವಿಯಲ್ಲಿ ಮೌಲ್ವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಸ್ತಂಭಗಳಲ್ಲಿ ಒಬ್ಬರಾದ ಇವರು ಕವಿ, ಕಾದಂಬರಿಕಾರ ಹಾಗೂ ನಾಟಕಕಾರರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇವರ ಪ್ರಸಿದ್ಧ ಗೀತೆಗಳನ್ನು ನೋಡೋದಾದರೆ, ಎನಿತು ಎನಿತು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುದಿಯು, ನಾ ಸಂತೆಗೆ ಹೋಗಿದ್ದೆ ಆಕೆ ತಂದಿದ್ದಳು ಬೆಣ್ಣೆ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಇನ್ನು ಕಾದಂಬರಿಗಳು, ಸಂದರ್ಶನ, ರಾಜಯೋಗಿ, ಮಗಳ ಮದುವೆ, ಮಲ್ಲಿಕಾರ್ಜುನ ಗಂಡುಗಲಿ ಇವುಗಳಲ್ಲಿ ಪಂಚಗಂಗಾ ರೇಡಿಯೋ ನಾಟಕವಾಗಿ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರಗೊಂಡು ಜನಪ್ರಿಯವಾಗಿದೆ. ಇನ್ನು ಕಾವ್ಯ ಸಂಕಲನಗಳು, ಮುದ್ದಿನ ಮಾವ, ಅರುಣೋದಯ, ಕಾರಹುಣ್ಣಿಮೆ, ಆತ್ಮಚರಿತ್ರೆ, ನನ್ನ ನೆನಪುಗಳು. ಇನ್ನು ಇವರಿಗೆ ಸಲ್ಲಿಸಿದಂಥ ಗೌರವಗಳು, ಇವರ ಸಾಹಿತ್ಯಿಕ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಿಲಿಟ್ ಪದವಿ ನೀಡಿ ಸನ್ಮಾನಿಸಿದೆ. ಇವರ ಅಭಿನಂದನಾ ಗ್ರಂಥದ ಹೆಸರು ಬೇಳುವಲ. ಪ್ರಸ್ತುತ ಕಥೆಯನ್ನು ರಾಘವೇಂದ್ರ ಪಾಟೀಲ್ ಅವರು ಸಂಪಾದಿಸಿದ ಬೆಟಗೇರಿ ಕೃಷ್ಣ ಶರ್ಮರ ಸಮಗ್ರ ಕಥೆಗಳ ಸಂಕಲನವಾದ ಬೆಳವಲದ ಬದುಕು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಎಂಬುದು ಇಷ್ಟು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಒಂದು ಕಿರು ಪರಿಚಯವಾಗಿತ್ತು. ಇನ್ನು ಅವರ ಅಧ್ಯಾಯದ ನೆತ್ತರ ಕೊಡುಗೆ ಅಧ್ಯಾಯದ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಈ ಅಧ್ಯಾಯದ ಮೊದಲ ಘಟ್ಟ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಅಜ್ಞಾತ ಕನ್ನಡ ವೀರನ ಚರಿತ್ರೆಯನ್ನು ಹೇಳುವನ ಹೊತ್ತಿಗೆ ಹೇಗೆ ತೆರೆದಿಟ್ಟಿದೆ ವಿವರಿಸಿದೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರ ನೆತ್ತರ ಕೊಡುಗೆ ಕಥೆಯಲ್ಲಿ ಹೇಳುವನ ಹೊತ್ತಿಗೆಯು ಕೇವಲ ಒಂದು ಹಳೆಯ ಪುಸ್ತಕವಾಗಿರದೆ ಮರೆಯಾದ ಇತಿಹಾಸವನ್ನು ಮರುಸೃಷ್ಟಿಸುವ ಜೀವಂತ ದಾಖಲೆಯಾಗಿ ಕಾಣಿಸಿಕೊಂಡಿದೆ. ಅಜ್ಞಾತ ಕನ್ನಡ ವೀರ ಮುತ್ತಣ್ಣನ ಚರಿತ್ರೆಯನ್ನು ಅದು ಹೇಗೆ ತೆರೆದಿಟ್ಟಿದೆ ಎಂಬ ವಿವರ ಇಲ್ಲಿದೆ. ಲೇಖಕರಿಗೆ ತಮ್ಮ ಊರಿನ ಕೆಂಚನನ ಹೊಲದ ಹೆಸರಾದ ನೆತ್ತರ ಕೊಡುಗಿ ಹೊಲದ ಬಗ್ಗೆ ಕುತೂಹಲವಿರುತ್ತದೆ. ಈ ಕುತೂಹಲಕ್ಕೆ ಉತ್ತರ ಸಿಗುವುದು ಲೋಕಾಪುರದ ಹೆಳವರ ಮನೆಯಲ್ಲೇ. ಹೆಳವರು ತಲತಲಾಂತರದಿಂದ ಒಂದೊಂದು ಮನೆತನದ ಹುಟ್ಟು, ಬೆಳವಣಿಗೆ ಮತ್ತು ಶೌರ್ಯದ ಗಾಥೆಯನ್ನು ಬರೆದಿಟ್ಟುಕೊಂಡಿರುತ್ತಾರೆ. ಕೆಂಚನನ ಮನೆತನದ ಇತಿಹಾಸವಿರುವ ಈ ಹಳೆಯ ಕಡತ ಅಥವಾ ಹೊತ್ತಿಗೆಯನ್ನು ಹೊರತೆಗೆದಾಗ ಅದರ ಮೇಲೆ ಸಿರಿಯೂರು ತಳವಾರ ಪೀಳಿಗೆ ಪವಾಡ ಎಂದು ಬರಹವಿರುತ್ತದೆ. ಹೊತ್ತಿಗೆಯನ್ನು ತೆರೆದಾಗ ಅದು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳದೆ ಆ ಮನೆತನದ ಮೂಲ ಪುರುಷನಿಂದಲೇ ಕಥೆಯನ್ನು ಆರಂಭಿಸುತ್ತದೆ. ಜಕ್ಕಣ್ಣ ಬಂಕಾಪುರದಿಂದ ಒಂದು ಸಿರಿಯಾದೂರಿನಲ್ಲಿ ನೆಲೆಸಿದ ಮೂಲ ಪುರುಷ. ಇನ್ನು ಬಂಕಣ್ಣ ಜಕ್ಕಣ್ಣನ ಮಗ. ಈತ ದೇವಿಯ ಜಾತ್ರೆಯಲ್ಲಿ ಜಟ್ಟಗಾಳದಲ್ಲಿ ಬಿರುದಿನ ಜಟ್ಟಿಗಳನ್ನು ಸೋಲಿಸಿ ನಾಡಗೌಡ ನಾಗಪ್ಪಯ್ಯನವರ ಬಳಿ ತಳವಾರನಾಗಿ ಸೇರಿದನು. ಇನ್ನು ಮುತ್ತಣ್ಣ ಬಂಕಣ್ಣನ ಮಗ. ಇವನ ಹೆಸರಿನ ಮುಂದೆ ಹೊತ್ತಿಗೆಯಲ್ಲಿ ನೆತ್ತರ ಕೊಡುಗೆಯು ಮಾನ್ಯದ ಬಂಟ ಎಂದು ಬರೆಯಲಾಗಿತ್ತು. ಇದು ಇಡೀ ಕಥೆಯ ತಿರುಳನ್ನು ಬಿಚ್ಚಿಡುತ್ತದೆ. ಹೊತ್ತಿಗೆಯ ಪುಟಗಳನ್ನು ತಿರುವಿದಂತೆ ಮುತ್ತಣ್ಣನ ಅಪ್ರತಿಮ ಶೌರ್ಯದ ಚಿತ್ರಣ ಲೇಖಕರ ಕಣ್ಣ ಮುಂದೆ ಸರಿಯುತ್ತದೆ. ನಾಗಪ್ಪಯ್ಯನವರ ಮರಣದ ನಂತರ ಅರಮನೆಯಲ್ಲಿ ನಡೆದ ಕುತಂತ್ರಗಳು, ಮಾರಿಗೊಂಡನು ಚೊಕ್ಕಟ್ಟೆ ಮತ್ತು ಮಲ್ಲಿಗೆಯನ್ನು ಅಪಹರಿಸಲು ಹೂಡಿದ ಸಂಚು ಎಲ್ಲವೂ ಅಲ್ಲಿ ದಾಖಲಾಗಿತ್ತು. ಮುತ್ತಣ್ಣನು
ಸ್ವಾಮಿನಿಷ್ಠೆಗಾಗಿ ಗೌರಿ ತೋಟದಲ್ಲಿ ಏಕಾಂಗಿಯಾಗಿ 30 ಮಂದಿ ಸಹಸ್ರ ಆಳುಗಳ ವಿರುದ್ಧ ಹೋರಾಡಿ ತನ್ನ ರಕ್ತವನ್ನು ಹರಿಸಿ ಮರಣವನ್ನಪ್ಪಿದ ವೀರ ಆವೇಶದ ಪ್ರಸಂಗವನ್ನು ಈ ಹೊತ್ತಿಗೆಯು ಅತ್ಯಂತ ಪ್ರಭಾವಶಾಲಿಯಾಗಿ ವರ್ಣಿಸಿದೆ. ಈ ಹೊತ್ತಿಗೆಯು ಸುಮಾರು 200 ವರ್ಷಗಳ ಹಳೆಯ ಲಿಪಿಯಲ್ಲಿತ್ತು. ಅದರ ಭಾಷೆ ತೀರಾ ಗ್ರಾಮ್ಯವಾಗಿದ್ದು ಮುತ್ತಣ್ಣನ ಬಲಿದಾನವನ್ನು ವಿವರಿಸುವಾಗ ಅದು ಓದುಗರ ಮೈಮೇಲೆ ಮುಳ್ಳು ತರಿಸುವಂತಿತ್ತು. ಒಬ್ಬ ಸಾಮಾನ್ಯ ತಳವಾರನು ದೇವದೂತನಂತೆ ಹೇಗೆ ತನ್ನ ಒಡತಿಯರ ಮಾನ ರಕ್ಷಿಸಿದ ಎಂಬ ಸತ್ಯವನ್ನು ಈ ಹೊತ್ತಿಗೆಯು ಕಾಲದ ಮರೆಯಿಂದ ಹೊರತೆಗೆದು ತೋರಿಸಿದೆ. ಹೀಗೆ ಯಾವುದೇ ಅಧಿಕೃತ ಇತಿಹಾಸ ಪುಸ್ತಕಗಳಲ್ಲಿ ದಾಖಲಾಗದಿದ್ದರೂ ಹೆಳವನ ಈ ಹಳೆಯ ಹೊತ್ತಿಗೆಯು ಕೆಂಚಣ್ಣನ ಹೊಲಕ್ಕೆ ನೆತ್ತರ ಕೊಡುಗೆ ಎಂಬ ಹೆಸರು ಬರಲು ಕಾರಣವಾದ ಮುತ್ತಣ್ಣನ ತ್ಯಾಗ ಮತ್ತು ಕನ್ನಡಿಗರ ವೀರ ಪರಂಪರೆಯನ್ನು ಅತ್ಯಂತ ನಿಖರವಾಗಿ ಮತ್ತು ಭಾವನಾತ್ಮಕವಾಗಿ ತೆರೆದಿಟ್ಟಿದೆ ಎಂಬುದಿಷ್ಟು ಮೊದಲ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ನೆತ್ತರ ಕೊಡಗಿ ಹೊಲದ ಚರಿತ್ರೆಯನ್ನು ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರ ನೆತ್ತರ ಕೊಡುಗೆ ಕಥೆಯಲ್ಲಿ ನೆತ್ತರ ಕೊಡಗಿ ಹೊಲದ ಚರಿತ್ರೆಯು ಅತ್ಯಂತ ರೋಚಕವೂ ಮತ್ತು ಭಾವನಾತ್ಮಕವೂ ಆಗಿದೆ. ಈ ಹೊಲದ ಇತಿಹಾಸವು ಸಾಮಾನ್ಯ ಕೃಷಿ ಭೂಮಿಯ ಕಥೆಯಲ್ಲ, ಬದಲಾಗಿ ಒಬ್ಬ ನಿಷ್ಠಾವಂತ ತಳವಾರನ ರಕ್ತದ ತರ್ಪಣದಿಂದ ಪವಿತ್ರವಾದ ವೀರ ಭೂಮಿಯ ಕಥೆಯಾಗಿದೆ. ಅದರ ವಿವರ ಇಲ್ಲಿದೆ. ಲೇಖಕರ ಊರಿನ ತಳವಾರ ಕೆಂಚಣ್ಣನಿಗೆ 8 ಕೂರ್ಗೆಯ ವಿಶಾಲವಾದ ಹೊಲವಿತ್ತು. ಅದು ಮೃದುವಾದ ಬೆಣ್ಣೆಯಂತಹ ಮಣ್ಣಿನ ಎರೆಯ ಹೊಲ. ಎಂತಹ ಬರಗಾಲದಲ್ಲೂ ಕೆಂಚಣ್ಣನ ಕೈ ಬಿಡದ ಆ ಭೂಮಿಗೆ ಊರಿನವರೆಲ್ಲ ನೆತ್ತರ ಕೊಡಗಿ ಹೊಲ ಎಂದು ಕರೆಯುತ್ತಿದ್ದರು. ಆ ಹೊಲದ ಒಂದು ಬದಿಯಲ್ಲಿ ಹಾಳು ಬಿದ್ದ ಬಾವಿಯಿದ್ದು ಅದು ಹಿಂದೆ ದೊಡ್ಡ ತೋಟವಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಸುಮಾರು 200 ವರ್ಷಗಳ ಹಿಂದೆ ಸಿರಿಯೂರಿನ ನಾಡಗೌಡರಾದ ನಾಗಪ್ಪಯ್ಯನವರ ಮನೆಯಲ್ಲಿ ಮುತ್ತಣ್ಣ ಎಂಬ ತಳವಾರನಿದ್ದನು. ನಾಗಪ್ಪಯ್ಯನವರ ಮರಣದ ನಂತರ ಅವರ ಪತ್ನಿ ಚೊಕ್ಕಟ್ಟಿ ಮತ್ತು ಮಗಳು ಮಲ್ಲಿಗೆಯ ರಕ್ಷಣೆಯ ಹೊಣೆ ಮುತ್ತಣ್ಣನ ಮೇಲಿತ್ತು. ಚೊಕ್ಕಟ್ಟಿಯು ತಮ್ಮ ಮಾರಿಗೊಂಡ ಅರಮನೆಯ ಅಧಿಕಾರ ಮತ್ತು ಮಲ್ಲಿಗೆಯನ್ನು ಅಪಹರಿಸಲು ಸಂಚು ಹೂಡಿದನು. ಮಾರಿಗೊಂಡನು ಒಂದು ದಿನ ಚೊಕ್ಕಟ್ಟೆ ಮತ್ತು ಮಲ್ಲಿಗೆಯನ್ನು ಊಟದ ನೆಪದಲ್ಲಿ ಗೌರಿ ತೋಟಕ್ಕೆ ಕರೆದೊಯ್ದನು. ಅಲ್ಲಿ ಅವರನ್ನು ಅಪಹರಿಸಲು ಗುಜ್ಜನೂರಿನಿಂದ 30 ಮಂದಿ ಸಶಸ್ತ್ರ ಆಳುಗಳನ್ನು ಸಜ್ಜುಗೊಳಿಸಿದ್ದನು. ಈ ಸಂಚನ್ನು ಮೊದಲೇ ಅರಿತಿದ್ದ ಮುತ್ತಣ್ಣನು ತನ್ನ ಒಡತಿಯರ ಮಾನ ರಕ್ಷಿಸಲು ಏಕಾಂಗಿಯಾಗಿ ಆ ವೀರರ ವಿರುದ್ಧ ಹೋರಾಡಿದನು. ಮೈತುಂಬ ಕತ್ತಿಯ ಏಟುಗಳ ಬಿದ್ದರೂ ಎದೆಗುಂದದೆ ವೈರಿಗಳನ್ನು ಹಿಮ್ಮೆಟ್ಟಿಸಿ ತೋಟದ ಮಣ್ಣನ್ನು ತನ್ನ ರಕ್ತದಿಂದ ತೇವಗೊಳಿಸಿದನು. ಮುತ್ತಣ್ಣನ ಈ ಅಪ್ರತಿಮ ತ್ಯಾಗವನ್ನು ಕಂಡ ಚೊಕ್ಕಟ್ಟಿಯು ಕಮ್ಮನಿಗೇರಿದಳು. ಮುತ್ತಣ್ಣನು ತನ್ನ ರಕ್ತ ಸುರಿಸಿ ಅವರ ಪ್ರಾಣ ಮತ್ತು ಗೌರವವನ್ನು ಉಳಿಸಿದ್ದರಿಂದ ಆತ ವೀರ ಮರಣವನ್ನಪ್ಪಿದ. ಅದೇ ಗೌರಿ ತೋಟವನ್ನು ಆತನ ಮನೆತನಕ್ಕೆ ಸದಾಕಾಲಕ್ಕೂ ತೆರಿಗೆ ರಹಿತ ಇನಾಮಾಗಿ ಅಂದರೆ ಉಂಬಳಿಯಾಗಿ ಬರೆದುಕೊಟ್ಟಳು. ರಕ್ತದ ಅಂದರೆ ನೆತ್ತರ ಬಲಿದಾನಕ್ಕಾಗಿ ನೀಡಿದ ಕೊಡುಗೆಯಾದ್ದರಿಂದ ಇದಕ್ಕೆ ನೆತ್ತರ ಕೊಡಗಿ ಹೊಲ ಎಂದು ಹೆಸರು ಬಂದಿತು. ಕಾಲಕ್ರಮೇಣ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯಲ್ಲಿ ಇನಾಮು ಜಮೀನುಗಳು ರದ್ದಾಗಿ ಸರ್ಕಾರಿ ಜಮೀನುಗಳೆಂದು ದಾಖಲಾದವು. ಆದರೂ ಆ ಹೊಲದ ಹೆಸರು ಮಾತ್ರ ಜನರ ಬಾಯಲ್ಲಿ ಇಂದಿಗೂ ನೆತ್ತರ ಕೊಡಗಿ ಹೊಲ ಎಂದೇ ಉಳಿದುಕೊಂಡಿದೆ. ಇಂದಿನ ಕೆಂಚಣ್ಣ ಆ ವೀರ ಮುತ್ತಣ್ಣನ ವಂಶಸ್ಥನಾಗಿದ್ದು ಆ ಹೊಲದ ಮೂಲಕ ತನ್ನ ಪೂರ್ವಜರ ಶೌರ್ಯದ ನೆನಪನ್ನು ಜೀವಂತವಾಗಿರಿಸಿದ್ದಾನೆ. ಹೀಗೆ ಒಬ್ಬ ತಳವಾರನು ತನ್ನ ದನಿಗಳಿಗಾಗಿ ಹರಿಸಿದ ರಕ್ತದ ನೆನಪಿಗಾಗಿ ಆ ಭೂಮಿಗೆ ಈ ವಿಶಿಷ್ಟ ಹೆಸರು ಬಂದಿದೆ. ಇದು ಕನ್ನಡಿಗರ ಸ್ವಾಮಿನಿಷ್ಠೆ ಮತ್ತು ವೀರ ಪರಂಪರೆಗೆ ಹಿಡಿದ ಕನ್ನಡಿಯಾಗಿದೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 3, ಮುತ್ತಣ್ಣನ ವೀರ ಮರಣದ ಕಥೆಯನ್ನು ನೆತ್ತರ ಕೊಡುಗೆ ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರ ನೆತ್ತರ ಕೊಡುಗೆ ಕಥೆಯಲ್ಲಿ ಮುತ್ತಣ್ಣನ ವೀರ ಮರಣದ ಪ್ರಸಂಗವು ಅತ್ಯಂತ ರೋಚಕವಾಗಿ ಮತ್ತು ಕರುಣಾಜನಕವಾಗಿ ಮೂಡಿಬಂದಿದೆ. ಒಬ್ಬ ಸಾಮಾನ್ಯ ಉಳಿಗದವನು ತನ್ನ ದನಿಗಳಿಗಾಗಿ ತೋರಿಸುವ ಅತ್ಯುನ್ನತ ಸ್ವಾಮಿನಿಷ್ಠೆ ಮತ್ತು ಶೌರ್ಯಕ್ಕೆ ಈ ಭಾಗವು ಸಾಕ್ಷಿಯಾಗಿದೆ. ಅದರ ವಿವರ ಇಲ್ಲಿದೆ. ಚೊಕ್ಕಟ್ಟೆಯು ತಮ್ಮ ಮಾರಿಗೊಂಡನು ಸಿರಿಯೂರಿನ ಅರಮನೆಯ ಅಧಿಕಾರವನ್ನು ಪಡೆಯಲು ಮತ್ತು ಮಲ್ಲಿಗೆಯನ್ನು ಅಪಹರಿಸಲು ಸಂಚು ಹೂಡುತ್ತಾನೆ. ಇದಕ್ಕಾಗಿ ಆತ ಗುಜ್ಜನೂರಿನಿಂದ 30 ಮಂದಿ ಸಶಸ್ತ್ರ ಆಳುಗಳನ್ನು ಕರೆಸಿರುತ್ತಾನೆ. ಮುತ್ತಣ್ಣನಿಗೆ ಮಾರಿಗೊಂಡನ ಪ್ರತಿ ನಡೆಯ ಮೇಲೆ ಸಂಶಯವಿರುತ್ತದೆ.
ಮಾರಿಗೊಂಡನು ತನ್ನ ಅಕ್ಕ ಮತ್ತು ಮಲ್ಲಿಗೆಯನ್ನು ಗೌರಿ ತೋಟಕ್ಕೆ ಊಟಕ್ಕೆ ಕರೆದೊಯ್ದಾಗ ಮುತ್ತಣ್ಣನು ಇದು ಅಪಾಯದ ಮುನ್ಸೂಚನೆ ಎಂದು ಅರಿತು ತನ್ನ ತಮ್ಮ ಲಚ್ಚಣ್ಣ ಮತ್ತು ಊರಿನ ಜನರಿಗೆ ಸಿದ್ಧರಾಗಿರುವಂತೆ ಸೂಚಿಸಿ ತಾನು ಮೊದಲೇ ತೋಟಕ್ಕೆ ತೆರಳುತ್ತಾನೆ. ತೋಟದಲ್ಲಿ ಚೊಕ್ಕಟೆ ಮತ್ತು ಮಲ್ಲಿಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಮಾರಿಗೊಂಡನ ಸಂಚಿನಂತೆ ಗುಜ್ಜನೂರಿನ ಆಳುಗಳು ರಭಸದಿಂದ ದಾಳಿ ಮಾಡುತ್ತಾರೆ. ಈ ಸಮಯದಲ್ಲಿ ಮುತ್ತಣ್ಣನು ಹುಲಿಯಂತೆ ಗರ್ಜಿಸಿ ಅವರ ಎದುರು ನಿಲ್ಲುತ್ತಾನೆ. ಒಬ್ಬನೇ ವ್ಯಕ್ತಿ 30 ಮಂದಿ ಕತ್ತಿ ಆಳುಗಳ ವಿರುದ್ಧ ಅಪ್ರತಿಮ ಸಾಹಸದಿಂದ ಹೋರಾಡುತ್ತಾನೆ. ವೈರಿಗಳ ಕತ್ತಿ ಏಟುಗಳ ಮುತ್ತಣ್ಣನ ಮೈ ಮೇಲೆ ಬಿದ್ದರೂ ಆತ ಅವುಗಳನ್ನು ಲೆಕ್ಕಿಸದೆ ತನ್ನ ಒಡತಿಯರ ರಕ್ಷಣೆಗಾಗಿ ಹೋರಾಡುತ್ತಾನೆ. ಲಚ್ಚಣ್ಣ ಮತ್ತು ಊರಿನ ಜನರ ಗುಂಪು ದೂರದಿಂದ ಬರುವುದನ್ನು ಕಂಡ ವೈರಿಗಳು ಹೆದರಿ ಓಡಿ ಹೋಗುತ್ತಾರೆ. ವೈರಿಗಳು ಪಲಾಯನ ಮಾಡಿದ ನಂತರ ತನ್ನ ಒಡತಿಯರ ಸುರಕ್ಷಿತರಾಗಿದ್ದಾರೆ ಎಂದು ಖಚಿತಪಡಿಸಿಕೊಂಡು ಮುತ್ತಣ್ಣನು ರಕ್ತದ ಮಡುವಿನಲ್ಲಿ ಕುಸಿದು ಬೀಳುತ್ತಾನೆ. ಆತನ ದೇಹದ ಮೇಲೆ 100 ಗಾಯಗಳಾಗಿದ್ದವು. ಇಡೀ ನೆಲವು ಆತನ ರಕ್ತದಿಂದ ಕೆಂಪಾಗಿತ್ತು. ಲಚ್ಚಣ್ಣ ಮತ್ತು ಇತರರು ಬಂದು ನೋಡುವಷ್ಟರಲ್ಲಿ ಮುತ್ತಣ್ಣನ ಪ್ರಾಣದ ಹಕ್ಕಿ ಹಾರಿ ಹೋಗಿರುತ್ತದೆ. ತನ್ನ ದನಿಗಳ ಮಾನ ಮತ್ತು ಪ್ರಾಣವನ್ನು ಉಳಿಸಲು ಮುತ್ತಣ್ಣನು ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ. ಮುತ್ತಣ್ಣನ ಈ ಬಲಿದಾನವನ್ನು ಕಂಡ ಚೊಕ್ಕಟ್ಟೆಯು ಅಯ್ಯೋ ಮುತ್ತಣ್ಣ ಎಂದು ಕಂಬನಿಯಿರುತ್ತಾಳೆ. ಒಬ್ಬ ಸಾಮಾನ್ಯ ತಳವಾರನಾಗಿದ್ದರೂ ಮುತ್ತಣ್ಣನು ತೋರಿದ ಈ ಅಪ್ರತಿಮ ನಿಷ್ಠೆ ಅವನನ್ನು ಒಬ್ಬ ವೀರ ಪುರುಷನನ್ನಾಗಿ ಮಾಡುತ್ತದೆ. ಆತ ರಕ್ತ ಸುರಿಸಿ ಮಾಡಿದ ಗೌರಿ ತೋಟವೇ ಮುಂದೆ ಅವನ ಮನೆತನಕ್ಕೆ ನೆತ್ತರ ಕೊಡುಗೆಯಾಗಿ ದೊರೆಯುತ್ತದೆ. ಹೀಗೆ ಮುತ್ತಣ್ಣನ ವೀರ ಮರಣವು ಕೇವಲ ಒಂದು ಸಾವಲ್ಲ, ಅದು ಕನ್ನಡಿಗರ ಸ್ವಾಮಿನಿಷ್ಠೆ ಮತ್ತು ತ್ಯಾಗದ ಪರಮಾವಧಿ. ಒಬ್ಬ ಅಜ್ಞಾತ ವೀರನು ಇತಿಹಾಸದ ಪುಟಗಳಲ್ಲಿ ಹೇಗೆ ಅಮರನಾಗಬಲ್ಲ ಎಂಬುದಕ್ಕೆ ಮುತ್ತಣ್ಣ ಈ ಕಥೆಯೇ ಸಾಕ್ಷಿ ಎಂಬುದು ಉತ್ತರವಾಗಿದೆ. ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಈ ಅಧ್ಯಾಯದ 2ನೇ ಘಟ್ಟ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಟಿಪ್ಪಣಿ 1, ಹೆಳವನ ಹೊತ್ತಿಗೆಯಲ್ಲಿ ಚಿತ್ರಿತಗೊಂಡ ಅಜ್ಞಾತ ಕನ್ನಡ ವೀರನ ಚರಿತ್ರೆಯ ಬಗ್ಗೆ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಹೆಳವನ ಹೊತ್ತಿಗೆಯಲ್ಲಿ ಅಜ್ಞಾತ ಕನ್ನಡ ವೀರನ ಚರಿತ್ರೆ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ. ಇದಕ್ಕೆ ಉತ್ತರ, ಹೆಳವರ ಹೊತ್ತಿಗೆಯು ಒಂದು ಮನೆತನದ ದಾಖಲೆಗಳ ಆಗರ. ಲೇಖಕರು ಲೋಕಾಪುರಕ್ಕೆ ಹೋಗಿ ಹಳೆಯ ಕರಡು ಕಾಗದದ ಹೊತ್ತಿಗೆಯನ್ನು ಪರಿಶೀಲಿಸಿದಾಗ ಅದರಲ್ಲಿ ಸಿರಿಯೂರು ತಳವಾರ ಪೀಳಗಿ ಪವಾಡ ಕಂಡುಬರುತ್ತದೆ. ಅಲ್ಲಿ ಮನೆತನದ ಮೂಲ ಪುರುಷ ಜಕ್ಕನಿನಿಂದ ಹಿಡಿದು ಬಂಕಣ್ಣನ ಸಾಹಸ ಮತ್ತು ಮುಖ್ಯವಾಗಿ ಮುತ್ತಣ್ಣ ತೆಳವಾರನ ವೀರಗಾಥೆಯನ್ನು ದಾಖಲಿಸಲಾಗಿತ್ತು. ಮುತ್ತಣ್ಣನು ಸಿರಿಯೂರ ಗೌಡರ ಮನೆತನವನ್ನು ವೈರಿಗಳಿಂದ ಹೇಗೆ ರಕ್ಷಿಸಿದ ಮತ್ತು ಆತನಿಗಾಗಿ ನೀಡಲಾದ ನೆತ್ತರ ಕೊಡುಗೆಯ ವಿವರಗಳನ್ನು ಈ ಹೊತ್ತಿಗೆಯು ಅತ್ಯಂತ ಗ್ರಾಮ್ಯ ಭಾಷೆಯಲ್ಲಿ ಆದರೂ ಪರಿಣಾಮಕಾರಿಯಾಗಿ ಇಂದಿನ ಪೀಳಿಗೆಗೆ ದಾಟಿಸಿದೆ. ಇನ್ನು ಟಿಪ್ಪಣಿ 2, ನೆತ್ತರ ಕೊಡುಗೆ ಹೊಲದ ಚರಿತ್ರೆ. ಇದರ ಬಗ್ಗೆ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 2, ನೆತ್ತರ ಕೊಡಗಿ ಹೊಲದ ಚರಿತ್ರೆ ಕುರಿತು ವಿವರಿಸಿ. ಉತ್ತರ, ನೆತ್ತರ ಕೊಡಗಿ ಹೊಲವು ಮೊದಲು ಗೌರಿ ತೋಟವಾಗಿತ್ತು. ಸಿರಿಯೂರು ನಾಡಗೌಡರ ತಳವಾರನಾಗಿದ್ದ ಮುತ್ತಣ್ಣನು ಒಡತಿ ಚೊಕ್ಕಟೆ ಮತ್ತು ಮಗಳಾದ ಮಲ್ಲಿಗೆಯ ಮಾನವನ್ನು ರಕ್ಷಿಸಲು ಈ ತೋಟದಲ್ಲಿ ರಣಕಲಿಗಳಂತೆ ಹೋರಾಡಿದ್ದನು. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ವೈರಿಗಳನ್ನು ಸೆದೆಬಡಿದು ಇಡೀ ತೋಟವನ್ನು ತನ್ನ ರಕ್ತದಿಂದ ತರ್ಪಣಗೈದಿದ್ದನು. ಮುತ್ತಣ್ಣನ ಈ ತ್ಯಾಗದ ನೆನಪಿಗಾಗಿ ಚೊಕ್ಕಟೆಯು ಆ ತೋಟವನ್ನೇ ಅವನ ಮನೆತನಕ್ಕೆ ತೆರೆದರಹಿತ ಇನಾಮವಾಗಿ ನೀಡಿದಳು. ಅದೇ ಕಾಲಕ್ರಮೇಣ ನೆತ್ತರ ಕೊಡುಗೆ ಹೊಲ ಎಂದು ಹೆಸರುವಾಸಿಯಾಯಿತು ಎಂಬುದು ಉತ್ತರವಾಗಿದೆ. ಇನ್ನು ಟಿಪ್ಪಣಿ 3, ಮುತ್ತಣ್ಣನ ವೀರ ಮರಣದ ಕತೆ. ಇದರ ಬಗ್ಗೆ ಪ್ರಶ್ನೆಯನ್ನು ನೋಡೋದಾದರೆ, ಮುತ್ತಣ್ಣನ ವೀರ ಮರಣದ ಕತೆ ನೆತ್ತರ ಕೊಡುಗೆಯಲ್ಲಿ ಹೇಗೆ ಅನಾವರಣಗೊಂಡಿದೆ ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಮುತ್ತಣ್ಣ ವೀರ ಮರಣವು ಅತ್ಯಂತ ಹೃದಯ ಸ್ಪರ್ಶಿಯಾಗಿದೆ. ಮಾರಿಗೊಂಡನು ಚೊಕ್ಕಟೆ ಮತ್ತು ಮಲ್ಲಿಗೆಯನ್ನು ಅಪಹರಿಸಲು ಗುಜ್ಜನೂರಿನಿಂದ 30 ಮಂದಿ ಕತ್ತಿ ಆಳುಗಳನ್ನು ತರಿಸಿದ್ದನು. ಈ ಸಂಚನ್ನು ಅರಿತ ಮುತ್ತಣ್ಣ ಅವರು ತೋಟಕ್ಕೆ ದಾಳಿ ಮಾಡಿದಾಗ ಏಕಾಂಗಿಯಾಗಿ ಕಾಳಗ ನಡೆಸಿದನು. ಮೈ ತುಂಬ ಕತ್ತಿಯ ಏಟು ಬಿದ್ದರೂ ವೈರಿಗಳನ್ನು ಹಿಮ್ಮೆಟ್ಟಿಸುವವರೆಗೂ ಆತ ಕೆಳಗೆ ಬೀಳಲಿಲ್ಲ. ತನ್ನ ಬೆಂಬಲಿಗರು ಬರುವುದನ್ನು ಕಂಡ ನಂತರ ಒಡತಿಯರು ಸುರಕ್ಷಿತರೆಂದು ತಿಳಿದ ಮೇಲೆ ಆತ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದು ಪ್ರಾಣ ಬಿಟ್ಟನು. ಸ್ವಾಮಿನಿಷ್ಠೆಗಾಗಿ
ತನ್ನುಸಿರನ್ನೇ ನೀಡಿದ ಮುತ್ತಣ್ಣನ ಸಾವು ಒಬ್ಬ ಸಾಮಾನ್ಯ ಉಳಿಗದವನ ಸಾವಲ್ಲ, ಅದು ಒಬ್ಬ ದೇವದೂತನ ಬಲಿದಾನವಾಗಿ ಇಲ್ಲಿ ಮೂಡಿಬಂದಿದೆ ಎಂಬುದು ಉತ್ತರವಾಗಿತ್ತು. ಇನ್ನು ಟಿಪ್ಪಣಿ 4, ಮಾರಿಗೊಂಡ ಮತ್ತು ಮುತ್ತಣ್ಣ ನಡುವಿನ ಸಂಘರ್ಷದ ವಿವರ. ಇದಕ್ಕೆ ಉತ್ತರ: ಮಾರಿಗೊಂಡ ಮತ್ತು ಮುತ್ತಣ್ಣ ನಡುವಿನ ಸಂಘರ್ಷದ ಪ್ರಸಂಗವನ್ನು ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರ ನೆತ್ತರ ಕೊಡುಗೆ ಕಥೆಯಲ್ಲಿ ಮಾರಿಗೊಂಡ ಮತ್ತು ಮುತ್ತಣ್ಣ ಇಬ್ಬರು ವಿರುದ್ಧ ಸ್ವಭಾವದ ಪಾತ್ರಗಳು. ಒಬ್ಬನು ಸ್ವಾರ್ಥ ಮತ್ತು ಕುತಂತ್ರದ ಸಂಕೇತವಾದರೆ ಮತ್ತೊಬ್ಬನು ನಿಸ್ವಾರ್ಥ ಸೇವೆ ಮತ್ತು ಶೌರ್ಯದ ಪ್ರತೀಕ. ಇವರಿಬ್ಬರ ನಡುವಿನ ಸಂಘರ್ಷದ ವಿವರ ಇಲ್ಲಿದೆ. ಮೊದಲದಾಗಿ ಮಾರಿಗೊಂಡನ ಕುತಂತ್ರ. ಮಾರಿಗೊಂಡನು ನಾಡಗೌಡರ ಪತ್ನಿ ಚೊಕ್ಕಟ್ಟೆಯ ಸ್ವಂತ ತಮ್ಮ. ಆತ ಅಕ್ಕನ ಪ್ರೀತಿಯ ದುರುಪಯೋಗಪಡಿಸಿಕೊಂಡು ಹೂಡಿದ ಕುತಂತ್ರಗಳು ಹೀಗಿವೆ. ದ್ವೇಷದ ಕಿಡಿ. ಮಲ್ಲಿಗೆ ಮತ್ತು ಶಿವಗೊಂಡನ ನಡುವಿನ ಪ್ರೀತಿ ಸಲುಗೆಯನ್ನ ಕಂಡ ಮಾರಿಗೊಂಡನಿಗೆ ಹೊಟ್ಟೆಯುರಿ ಪ್ರಾರಂಭವಾಗುತ್ತದೆ. ಮಲ್ಲಿಗೆಯನ್ನ ತಾನೇ ಮದುವೆಯಾಗಿ ಅರಮನೆಯ ಸಂಪತ್ತನ್ನು ದಕ್ಕಿಸಿಕೊಳ್ಳಬೇಕೆಂಬುದು ಅವನ ಗುಪ್ತ ಆಸೆಯಾಗಿರುತ್ತದೆ. ನಾಟಕೀಯ ನಡವಳಿಕೆ. ಶಿವಗೊಂಡನೊಂದಿಗೆ ಮಲ್ಲಿಗೆಯ ಮದುವೆ ನಿಶ್ಚಯವಾದಾಗ ಮೊದಲು ಮುನಿಸಿಕೊಂಡಿದ್ದ ಮಾರಿಗೊಂಡನು ಇದ್ದಕ್ಕಿದ್ದಂತೆ ಬದಲಾದವನಂತೆ ನಟಿಸುತ್ತಾನೆ. ಎಲ್ಲರೊಡನೆ ನಗುನಗುತ್ತಾ ಮಾತನಾಡುತ್ತಾ ಮದುವೆಯ ಸಿದ್ಧತೆಯಲ್ಲಿ ಭಾಗಿಯಾಗುವ ಮೂಲಕ ಯಾರಿಗೂ ಸಂಶಯ ಬಾರದಂತೆ ನೋಡಿಕೊಳ್ಳುತ್ತಾನೆ. ಗುಪ್ತ ಸಂಚು. ಯಾರಿಗೂ ತಿಳಿಯದಂತೆ ಗುಜ್ಜನೂರಿನ ಓಲೆಕಾರನನ್ನು ಕಳಿಸಿ ಅಲ್ಲಿಂದ 30 ಮಂದಿ ಸಶಸ್ತ್ರ ಕತ್ತಿ ಆಳುಗಳನ್ನು ಕರೆಸುತ್ತಾನೆ. ಇನ್ನು ಗೌರಿ ತೋಟದ ಬಲೆ. ಮನೆಯವರೆಲ್ಲ ಸೇರಿ ಗೌರಿ ತೋಟಕ್ಕೆ ಊಟಕ್ಕೆ ಹೋಗೋಣವೆಂದು ಅಕ್ಕನನ್ನು ಒತ್ತಾಯಿಸುತ್ತಾನೆ. ನಿರ್ಜನವಾದ ಆ ತೋಟದಲ್ಲಿ ಅಕ್ಕ ಮತ್ತು ಮಲ್ಲಿಗೆಯನ್ನು ಅಪಹರಿಸಿ ಗುಜ್ಜನೂರಿಗೆ ಸಾಗಿಸುವುದು ಅವನ ಅಂತಿಮ ಸಂಚಾಗಿರುತ್ತದೆ. ಇನ್ನು ಎರಡನೇದಾಗಿ ಮುತ್ತಣ್ಣ ಪ್ರತಿಕ್ರಿಯೆ ಮತ್ತು ಎಚ್ಚರಿಕೆ. ಮುತ್ತಣ್ಣನು ಕೇವಲ ಶಕ್ತಿಯೇ ಉಳ್ಳವನಷ್ಟೇ ಅಲ್ಲ, ಅತ್ಯಂತ ಬುದ್ಧಿವಂತ ಮತ್ತು ದೂರದೃಷ್ಟಿ ಉಳ್ಳವನಾಗಿದ್ದನು. ಮಾರಿಗೊಂಡನ ಕುತಂತ್ರಕ್ಕೆ ಆತ ನೀಡಿದ ಪ್ರತಿಕ್ರಿಯೆಗಳು ಹೀಗಿವೆ. ಗರುಡ ದೃಷ್ಟಿ. ಮಾರಿಗೊಂಡನು ಅರಮನೆಗೆ ಬಂದಿದ್ದನಿಂದಲೇ ಮುತ್ತಣ್ಣ ಅವನನ್ನು ಅನುಮಾನದಿಂದ ನೋಡುತ್ತಿದ್ದನು. ಮಾರಿಗೊಂಡನ ಪ್ರತಿಯೊಂದು ಕಾರಬಾರಗಳ ಮೇಲೆ ಮುತ್ತಣ್ಣ ತನ್ನ ಕಳ್ಳ ನೋಟ ಇರಿಸಿದ್ದನು. ಇನ್ನು ರಹಸ್ಯ ಪತ್ತೆ. ಮಾರಿಗೊಂಡನು ಗುಪ್ತವಾಗಿ ಓಲೆಕಾರನನ್ನು ಕಳಿಸಿದ್ದನ್ನು ಮತ್ತು ಆತ ಮರಳಿ ಬಂದು ಮಾರಿಗೊಂಡನನ್ನು ಭೇಟಿಯಾಗಿದ್ದನ್ನು ಮುತ್ತಣ್ಣ ತನ್ನ ಜಾಣಾಕ್ಷತನದಿಂದ ಪತ್ತೆ ಹಚ್ಚುತ್ತಾನೆ. ಇನ್ನು ತಡೆಯುವ ಪ್ರಯತ್ನ. ತೋಟದೂಟಕ್ಕೆ ಹೋಗುವ ಯೋಚನೆ ರೂಪಿಸಿದಾಗ ಮುತ್ತಣ್ಣನು ಇದು ಅಪಾಯಕಾರಿ ಎಂದು ಅರಿತು 2-3 ಬಾರಿ ಒಡತಿಯನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಒಡತಿಯ ಆಜ್ಞೆಯನ್ನು ಮೀರುವಂತಿಲ್ಲದ ಕಾರಣ ಸದ್ದಿಲ್ಲದೆ ತನ್ನದೇ ಆದ ರಕ್ಷಣಾ ತಂತ್ರ ರೂಪಿಸುತ್ತಾನೆ. ಇನ್ನು ರಕ್ಷಣಾ ವ್ಯೂಹ. ತೋಟಕ್ಕೆ ಹೊರಡುವ ಮುನ್ನ ಮುತ್ತಣ್ಣನು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾನೆ. ಆತ ವಾಸ್ತವವಾಗಿ ತನ್ನ ತಮ್ಮ ಲಚ್ಚಣ್ಣ ಮತ್ತು ನಂಬಿಕಸ್ಥ ಜನರನ್ನು ಸೇರಿಸಿ ಅಪಾಯ ಎದುರಾದಾಗ ತಕ್ಷಣ ಬರಲು ಸಿದ್ಧಗೊಳಿಸಿರುತ್ತಾನೆ. ಅಂತಿಮ ಕಾಳಗ. ತೋಟದಲ್ಲಿ ವೈರಿಗಳು ದಾಳಿ ಮಾಡಿದಾಗ ಮುತ್ತಣ್ಣನು ಎದೆಗುಂದದೆ ಏಕಾಂಗಿಯಾಗಿ ಅವರ ಎದುರು ನಿಲ್ಲುತ್ತಾನೆ. ಮಾರಿಗೊಂಡನ ಕುತಂತ್ರವನ್ನು ತನ್ನ ಶೌರ್ಯದಿಂದ ಸೋಲಿಸಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಒಡತಿಯನ್ನು ರಕ್ಷಿಸುತ್ತಾನೆ. ಒಟ್ಟಾರೆ ಮಾರಿಗೊಂಡನು ತನ್ನ ರಕ್ತ ಸಂಬಂಧದ ದುರುಪಯೋಗ ಪಡೆದು ವಂಚಿಸಲು ಪ್ರಯತ್ನಿಸಿದರೆ ಮುತ್ತಣ್ಣನು ಸಂಬಳದ ಆಳಾಗಿದ್ದರೂ ಮನೆಯ ಮಗನಿಗಿಂತ ಮಿಗಿಲಾದ ನಿಷ್ಠೆ ತೋರಿಸುತ್ತಾನೆ. ಮಾರಿಗೊಂಡನ ಹಾವಿನ ಹೆಡೆಯಂತಹ ಕುತಂತ್ರವನ್ನು ಮುತ್ತಣ್ಣನು ತನ್ನ ನೆತ್ತರ ಬಲಿದಾನದಿಂದ ಹತ್ತಿಕ್ಕುತ್ತಾನೆ ಎಂಬುದು ಉತ್ತರವಾಗಿತ್ತು ಮತ್ತು ಟಿಪ್ಪಣಿ ಭಾಗದ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ದವು. ಇನ್ನು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ನೆತ್ತರ ಕೊಡುಗೆ ಕಥೆಯ ಲೇಖಕರು ಯಾರು? ಉತ್ತರ: ಬೆಟಗೇರಿ ಕೃಷ್ಣ ಶರ್ಮಾ ಅಥವಾ ಆನಂದ ಕಂದಕ ಎಂದೇ ಖ್ಯಾತಿಯಾದಂತಹ ಬೆಟಗೇರಿ ಕೃಷ್ಣ ಶರ್ಮಾ. ಪ್ರಶ್ನೆ ನಂಬರ್ 2, ನೆತ್ತರ ಕೊಡುಗೆ ಎಂದರೆ ಏನು? ಉತ್ತರ: ರಕ್ತದ ದಾನಕ್ಕಾಗಿ ಅಥವಾ ವೀರ ಮರಣಕ್ಕಾಗಿ ಪಡೆದ ಉಂಬಳ ಅಥವಾ ತೆರಿಗೆ ರಹಿತ ಜಮೀನು. ಪ್ರಶ್ನೆ ನಂಬರ್ 3, ತಳವಾರ ಕೆಂಚನನ ಹೊಲದ ಹೆಸರೇನು? ಉತ್ತರ: ನೆತ್ತರ ಕೊಡಗಿ ಹೊಲ. ಪ್ರಶ್ನೆ ನಂಬರ್ 4, ಕೆಂಚನನ ಹೊಲ ಎಷ್ಟು ವಿಸ್ತಾರವಾಗಿತ್ತು? ಉತ್ತರ: 8 ಕೂರ್ಗೆಯಷ್ಟು ವಿಶಾಲವಾಗಿತ್ತು. ಪ್ರಶ್ನೆ ನಂಬರ್ 5, ಲೇಖಕರಿಗೆ ಕೆಂಚನನ ಹೊಲದ ಬಗ್ಗೆ ಕುತೂಹಲ ಮೂಡಲು ಕಾರಣವೇನು? ಉತ್ತರ: ಆ ಹೊಲಕ್ಕೆ ಇದ್ದ ನೆತ್ತರ ಕೊಡಗಿ ಹೊಲ ಎಂದು ವಿಶಿಷ್ಟ ಹೆಸರು. ಪ್ರಶ್ನೆ ನಂಬರ್ 6,
ಮನೆತನದ ಇತಿಹಾಸವನ್ನು ಬರೆದಿಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಹೆಳವರು. ಪ್ರಶ್ನೆ ನಂಬರ್ 7. ಕೆಂಚನನ ಮನೆತನದ ಹೆಳವರು ಯಾವ ಊರಿನಲ್ಲಿದ್ದರು? ಉತ್ತರ ಲೋಕಾಪುರದಲ್ಲಿ ಇದ್ದರು. ಪ್ರಶ್ನೆ ನಂಬರ್ 8. ಹೆಳವನ ಬಳಿ ಇದ್ದ ಹಳೆಯ ಕಡತದ ಹೆಸರೇನು? ಉತ್ತರ ಸಿರಿಯೂರು ತಳವಾರ ಪೀಳಿಗೆ ಪವಾಡ. ಪ್ರಶ್ನೆ ನಂಬರ್ 9. ಕೆಂಚನನ ಮನೆತನದ ಮೂಲ ಪುರುಷ ಯಾರು? ಉತ್ತರ ಜಕ್ಕನ್ನ. ಪ್ರಶ್ನೆ ನಂಬರ್ 10. ಜಕ್ಕನ್ನ ಯಾವ ಊರಿನಿಂದ ಸಿರಿಯೂರಿಗೆ ಬಂದು ನೆಲೆಸಿದನು? ಉತ್ತರ ಬಂಕಾಪುರದಿಂದ. ಪ್ರಶ್ನೆ ನಂಬರ್ 11. ಸಿರಿಯೂರು ನಾಡಗೌಡರು ಹೆಸರೇನು? ಉತ್ತರ ನಾಗಪ್ಪಯ್ಯ. ಪ್ರಶ್ನೆ ನಂಬರ್ 12. ನಾಗಪ್ಪಯ್ಯನವರ ಇಬ್ಬರು ಹೆಂಡತಿಯರು ಹೆಸರೇನು? ಉತ್ತರ ದೇವಬೈ ಮತ್ತು ಚೊಕ್ಕಟ್ಟೆ. ಪ್ರಶ್ನೆ ನಂಬರ್ 13. ಚೊಕ್ಕಟ್ಟೆಯ ತಮ್ಮನ ಹೆಸರೇನು? ಉತ್ತರ ಮಾರಿಗೊಂಡ. ಪ್ರಶ್ನೆ ನಂಬರ್ 14. ನಾಗಪ್ಪಯ್ಯನವರ ಮಗಳ ಹೆಸರೇನು? ಉತ್ತರ ಮಲ್ಲಿಗೆ. ಪ್ರಶ್ನೆ ನಂಬರ್ 15. ಮಲ್ಲಿಗೆಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯಿಸಲಾಗಿತ್ತು? ಉತ್ತರ ಸೋದರ ಮಾವನ ಮಗ ಶಿವಗೊಂಡನಿಗೆ. ಪ್ರಶ್ನೆ ನಂಬರ್ 16. ಮಾರಿಗೊಂಡನು ಚೊಕ್ಕಟೆ ಮತ್ತು ಮಲ್ಲಿಗೆಯನ್ನು ಎಲ್ಲಿಗೆ ಕರೆದೊಯ್ದನು? ಉತ್ತರ ಗೌರಿ ತೋಟಕ್ಕೆ. ಪ್ರಶ್ನೆ ನಂಬರ್ 17. ಮಾರಿಗೊಂಡನು ಅಪಹರಣಕ್ಕಾಗಿ ಎಷ್ಟು ಮಂದಿ ಆಳುಗಳನ್ನು ಕರೆಸಿದ್ದನು? ಉತ್ತರ 30 ಮಂದಿ ಕತ್ತಿ ಆಳುಗಳನ್ನು ಕರೆಸಿದ್ದನು. ಪ್ರಶ್ನೆ ನಂಬರ್ 18. ಮುತ್ತಣ್ಣನ ತಮ್ಮನ ಹೆಸರೇನು? ಉತ್ತರ ಲಚ್ಚನ್ನ. ಪ್ರಶ್ನೆ ನಂಬರ್ 19. ಮುತ್ತಣ್ಣ ಎಲ್ಲಿ ವೀರಮರಣ ಹೊಂದಿದನು? ಉತ್ತರ ಗೌರಿ ತೋಟದಲ್ಲಿ, ಅಂದರೆ ವೈರಿಗಳೊಂದಿಗೆ ಹೋರಾಡುತ್ತಾ ವೀರಮರಣ ಹೊಂದಿದನು. ಪ್ರಶ್ನೆ ನಂಬರ್ 20. ಮುತ್ತಣ್ಣನ ತ್ಯಾಗಕ್ಕಾಗಿ ಚೊಕ್ಕಟ್ಟೆ ನೀಡಿದ ಉಂಬಳ ಯಾವುದು? ಉತ್ತರ ಗೌರಿ ತೋಟವನ್ನೇ ನೆತ್ತರ ಕೊಡುಗೆಯಾಗಿ ನೀಡಿದಳು ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೆಗಳನ್ನು ಒಂದೇ ಒಂದು ಕ್ಲಾಸ್ನಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈ ಒಂದು ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.